ಭೀಷ್ಮರು ಪರಾಜಿತರಾದರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯದಂತೆ ದ್ರೋಣನ ಚಿತ್ರವನ್ನು ನೋಡಿ ಆಸೆ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಯಾರಿಂದ ಸಾಧ್ಯವಿಲ್ಲ. ಕೃಷ್ಣಾರ್ಜುನರು ನಿಂತರೆ ವ್ಯೂಹ ಪದ್ಧತಿಯನ್ನು ಕೃಷ್ಣಾರ್ಜುನರಿದ್ದದ್ದು ಮತ್ತೊಂದು ಪಾರ್ಶ್ವದಲ್ಲಿ ಸಂಸಕ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುವ ಸಂಭವವಿಲ್ಲ. ಅಣ್ಣ, ಜಾಗೃತೆಯಾಗಿರೋ ಒಂದು ಉಪಾಯ ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯ ಖಂಡಿತ. ಇದಂತ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಓಡಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ದೊಡ್ಡಪ್ಪ. ಈಗ ನಮಗದಾಗಿರುವ ಅಂತಹ ಪತ್ತೆಯನ್ನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ವೀರ ಬಾಲಕರ ಮೇಲೆ ಈ ಕೆಲಸವು ನಿನ್ನಿಂದ ಆಗತಕ್ಕಲ್ಲ ಮಗು. ನಾವೆಲ್ಲರೂ ಜಯಿಸಿದೆವು. ದುಸ್ಸಾಧನ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸೋದು. ದೊಡ್ಡ ನಾನು ಚಿಕ್ಕವನೆಂದು ಎಮ್ಮೆ ತಂದೆ ವೀರದನಂತೆ ಎಮ್ಮೆ ತಂದೆ ವೀರತಂದೆ ಎಮ್ಮೆ ತಂದೆ ಭಯವೆಂದರೆ ಅರಿಯದೆ ಭಯವೆಂದರೆ ಅರಿಯದೆ ಚಕ್ರವ ಇವ ಬೇರಿಸೆ ಈ ರೋಕಣಿಯನ್ನು ಬಂದುವೆ ವೃಂದವ ಮೆಚ್ಚಿಸಿ ಪಾಶುಪತಾದ್ರ ಪಡೆದ ವೀರ ನಾಲ್ಕು ಹೊರಲು ನೀನು. ವೃಂದವ ಮೆಚ್ಚಿಸಿ ಪಾಶುಪತಾದ್ರ ಪಡೆದ ವೀರದವರುಗಳನ್ನು ನಿನ್ನ ಸೌರದಲ್ಲಿ ಮೆರೆಯುವರೆಡುವೆ. ನಿನ್ನ ಸಂಘದಲ್ಲಿ ಮೆರೆಯುವರೆಡುವೆ. ಓ ಮರಗಳಿಯಲ್ಲಿ ಸುರಗಳವು, ಓ ಮರಗಳಿಯಲ್ಲಿ ಸುರಗಳವು, ಓ ಮರಗಳಿಯಲ್ಲಿ ಸುರಗಳವು. ಚಕ್ರವು ಇವ ಬೇರಿಸಿ ಇವ ಚಕ್ರವ ಬೇರಿಸಿ ದ್ರೋಣರ ಚಕ್ರವು ಇವ ಬೇರಿಸಿ ಈ ರೋಕಣಿಯನ್ನು ಬಂದುವೆ ಈ ರೋಕಣಿಯನ್ನು ಬಂದುವೆ. ಅಗ್ರಜ, ಅಭಿಮನ್ಯ ಪಾರ್ಥನ ನಿರಾಕರಿಸಬೇಡ. ಈ ವೀರ ಬಾಲಕನ ಉಸ್ತಾಲ್ತನೆ ಮೇಲೆ ಜಲಚೇತನವಾಗಿರಲಿ. ನಾವು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿಯ ಸಹಕಾರಾಗಿ ನಿಲ್ಲುವೆನು. ಅಭಿಮಾನಿಯ ವ್ಯೂಹಾರ ಬೇಯಿಸಿರೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅವರನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆನು. ಅನಿರೀಕ್ಷಿತವಾಗಿ
ಒದಗಿರೋ ಈ ಸಹಾಯವು ಬಿಡುವುದು ಉಚಿತವಲ್ಲ ಅಭಿಮನ್ಯು. ನಿಮ್ಮ ಇಷ್ಟದಂತಾಗಲಿ. ಹಾರ್ತತನೇನ ಅಭಿಮಾನದಲ್ಲಿ ಅಭಿಮನ್ಯುವಿನ ಹಾರ್ತತನೇನ ಹಾರ್ತತನೇನ ಅಭಿಮಾನದಲ್ಲಿ ಅಭಿಮನ್ಯುವಿನ ಹಾರ್ತತನೇನ ಇಬ್ರ ನಿರ್ಮಿತ ಚಕ್ರವ್ಯೂಹ ಭೇದಿಸಲೆಂದೇ ಜನ್ಮ ತೋಳಿದೆ. ನಿರ್ಮಿತ ಚಕ್ರವ್ಯೂಹ ಭೇದಿಸಲೆಂದೇ ಜನ್ಮ ತೋಳಿ ಅತಿರಥರೆಲ್ಲರ ಮತಿಸುತ್ತಲೆಂದು ಸಾತ್ವಿಕ ಪ್ರಶ್ನೆಯನ್ನು ಹಾರ್ತತನೇನ ಅಭಿಮಾನದಲ್ಲಿ ಅಭಿಮನ್ಯುವಿನ ಹಾರ್ತತನೇನ ಹಲೋ ಸುಂದರಿ ಸಂದರ್ಶನ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನು ಸುಂದರಿ ಹಲೋ ಕಣ್ಮಣಿ ಕಣ್ಮಣಿಯೇ ಕಣ್ಮಣಿಯೇ ಅನುರಾಗಲೇ ಕಣ್ಮಣಿಯೇ ಓ ಕಣ್ಮಣಿಯೇ ಅನುಲೋಕದಿಂದಲೇ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಲೋಕ ದೇವತೆಯೇ ಬಾರೆ ನಲ್ಲವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ ಸಪ್ತಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ನೀ ನನಗೆ ಜೊತೆಯಾದವಳೆ ಕಾಣದ ದುಃಖವನ್ನು ತಂದವಳೆ ಬಾಬಾರೇ ಬಾಬಾರೇ ಬಾರೆ ನಲ್ಲವಳೆ ಬಾರೆ ನಲ್ಲವಳೆ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಓ ಲೋಕ ಸುಂದರಿಯೇ
ಗಲು ಗಲು ಎನ್ನುತ್ತಿದೆ ಗಮಕಗಳು ನಲ್ಲೇ ನಿಲ್ಲ ನಡೆಯೊಳಗೆ. ಗಲು ಗಲು ಎನ್ನುತ್ತಿದೆ ಗಮಕಗಳು ನಲ್ಲೇ ನಿಲ್ಲ ತೋಳೊಳಗೆ. ನುಡಿದರೆ ಗಲಿ ನುಡಿ ಪ್ರಾಸಗಳು ನಲ್ಲೇ ನಿಲ್ಲ ಬಾದೊಳಗೆ. ಬಾಬಾರೇ ಬಾಬಾರೇ ಬಾರೇ ನನ್ನವಳೆ ಬಾರೇ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಪ್ರೇಯಸಿ. ವಸಂತದ ಬಳ್ಳಿಯು ಹೊಸ ಹೊಸದಾದ ಚಿಗುರಿನಿಂದ ಸೃಷ್ಟಿಕರ್ತನನ್ನೇ ಆರಾಧಿಸುವುದು. ಕೋಗಿಲೆಯು ತನ್ನ ಗಾನದಿಂದ ಪ್ರಕೃತಿಯನ್ನೇ ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳೆಸುವುದು. ಪ್ರೇಯಸಿ, ಈ ದಿನದ ಆನಂದ ನಾಳಿನ ದುಃಖ, ನಾಳಿನ ದುಃಖವು ಮುಂದಿನ ಆನಂದದ ಬೀಜ. ಪ್ರೇಮದ ವಿಚಾರವು ಹಾಗೆಯೇ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ. ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣವೇ ಪ್ರೇಮ ಸಜೀವ. ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಲಭಿಸಿದೆ. ಅದು ಈ ದಿನ ಲಭಿಸಿದೆ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು. ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು. ನೀ ನಾನೇ ವಸಂತ ನೀನೆ ಕೋಗಿಲೆ. ನೀನೆ ಕೋಗಿಲೆ ನಾನೇ ವಸಂತ. ವಸಂತ ನಾಗಮಕ್ಕೆ ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವು. ಕೋಗಿಲೆ ಗಾಯನಕ್ಕೆ ವಸಂತ ನಾಗಮನವು. ನಾನೇ ವಸಂತ ನೀನೆ ಕೋಗಿಲೆ. ನೀನೆ ಕೋಗಿಲೆ ನಾನೇ ವಸಂತ. ಜಲಪಾತವಾಗಿ ಧುಮುಕಿ ಜಲಕನ್ಯೆ ರೂಪದಿ ನೀ ಬಂದರೆ. ಹಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆ ರೂಪದಿ ನೀ ಬಂದರೆ. ಆರೋ
ಕೈಗೆ ಆಹಾ. ಮುತ್ತಿನ ಹಾರ ಹಾಕುವೆ. ವಸಂತ ನಾಗಮಕ್ಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತ ಆಗಮನವು ನಾನೇ ವಸಂತ, ನೀನೆ ಕೋಗಿಲೆ, ನೀನೆ ಕೋಗಿಲೆ, ನಾನೇ ವಸಂತ. ಬೆಳದಿಂಗಳಾಗಿ ಬಂದವನ ದೇವಿಯಾಗಿ ಸುತಾರ ಕಿಶೋರ ಚಂದ್ರ ನೀನಾದರೆ. ಸಗಮಪ ಗಮಪನಿ ಮಪನಿತ ಗರಿದ ನಿದ ಪಪ ಮಗರಿದ ಹರಿದ ನಿದ ಪಪ ಮಗರಿದ. ಬೆಳದಿಂಗಳಾಗಿ ಬಂದವನ ದೇವಿ ಕೆಳಗೆ ಸುತಾರ ಕಿಶೋರ ಚಂದ್ರ ನೀನಾದರೆ. ಮಧುಮಾತದ ವಧುವಾದ ವನದೇವಿಯು ನೀನೆ, ಮಧುಮಾತದ ವಧುವಾದ ವನದೇವಿಯು ನೀನೆ. ಸುಸ್ವರ ಸಂಗೀತದ ನಾದ ಮಧುರವಾಗಿ, ಸುಸ್ವರ ಸಂಗೀತದ ನಾದ ಮಧುರವಾಗಿ. ನಿನ್ನ ಸೇರಲು ಭಾವ ಮುತ್ತಿನ ಹಾರವ ವಸಂತನಾಗಮನಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು. ನೀನೆ ವಸಂತ ನಾನೇ ಕೋಗಿಲೆ, ನೀನೆ ವಸಂತ ನಾನೇ ಕೋಗಿಲೆ. ಲ 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 ಲ. ನಾಥ, ನೀವು ಯುದ್ಧಕ್ಕೆ ಹೋಗಬೇಕೆಂದರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ಯಾಕಂದ್ರೆ ನಿಮ್ಮ ತಂದೆಯವರ ಯುದ್ಧದ ಕಾಲದಲ್ಲಿ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನೇ ನಿಮಗೆ ಸಹಾಯಕರಾಗುತ್ತೇನೆ. ಆ ದಿನ ತಾಯಿ ಉಪಾಯ ಇಲ್ಲದೆ, ಆದರೆ ಇದರಂಗೂ ಸ್ತ್ರೀಯರಿಗೆ ಉಚಿತವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಎಲ್ಲಿ ಇದನ್ನು ಸರಿ ಹೆದೆಯೇರಿಸಿ. ಈ ಕೋಮಲಾಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ ಅನಂಗ ರಾಜಲಕ್ಷ್ಮಿ ಮುಂದಿನ ಸಖಿ ತಿರುತು ತಂದ ಎದೆಯೇರಿಸಿ ರೂಪ ಕೊಟ್ಟ ರತಿ. ಅಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಅಷ್ಟು ಸ್ವಲ್ಪವಾದ ಹಬ್ಬದ ಊಟವಲ್ಲ, ಮದುವೆ ಸಂಭ್ರಮವಲ್ಲ. ಹಾಗಾದರೆ ಈ ಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ಅಳುವುದಿಲ್ಲ ಪ್ರಭು. ಪ್ರಭು. ನಿನ್ನೆಚ್ಚಿಗೆ ವಿರುದ್ಧವಾಗಿ ಒಂದು ದೊಡ್ಡ ಕಮ್ಮರಿ ಭೂಗಿ ಬಿದ್ದರು ನನ್ನ ಕೈಯಾರೆ ಕಣ್ಣುಗಳ ಕಿತ್ತು ತಮ್ಮ ಪಾದ ಶಿರಣಕ್ಕೆ ಎಪ್ಪಿಸುವೆ. ಇದೋ ಉತ್ತರಿಗೆ ಪತಿಯಾಜ್ಞೆ ಎಂದರೆ ದೇವರಾಗಿದ್ದಂತಲ್ಲವೇ? ಹೌದು ಹೌದು. ಸರಿ. ನೀನು ಒದಂಗೆ ಕೊಡು ಉತ್ತರ. ನೀನು ಹಾಕಿದ ಪ್ರೇಮದ ವಿಜಯಮಾಲೆಯನ್ನು ಭೂಷಿತನಾಗಿ ರಣರಂಗದಲ್ಲಿ ಬೆಳಗಿದೆ. ಹಲೋ, ನೀನೇ 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 ನನ್ನನ್ನು ನೆನೆಸುತ್ತಿಗೆ, ನೀನೇ ನನ್ನನ್ನು ಕಲಿಸುತ್ತಿಗೆ, ನೀನೇ ನನ್ನ ಮನದೂಳೆನಿಸಿ ಹೃದಯದ ಕಲೆ ನೀನೇ. ತಾವೇ ನನ್ನನ್ನು ಪರಿಸಿದಿರಿ, ತಾವೇ ನನ್ನನ್ನು ಪರಿಸಿದಿರಿ, ತಾವೇ ನನ್ನನ್ನು ಮನದೋಳ್ತರಿಸಿ ಹೃದಯದ ಕಳವಳ ತಿಳಿಸಿದಿರಿ. ನೀನೇ
ಕಣ್ಣು ತೊಳ್ಳಗೆ ವದ ಮೈ ತಿಳಿಯೇ ಮೈ ತಿಳಿ ಒಳಗೊಂಡು ಸಕಲತೆ ಕಣ್ಣ ತೊಳ್ಳಗೆ ವದ ಮೈ ತಿಳಿಯೇ ಮೈ ತಿಳಿ ಒಳಗೊಂಡು ಸಕಲತೆ ಕನ್ನ ತೋ ಕಥೆಯೋ ವೈಷ್ಣವ ಮಾಯೆ ಕನ್ನತೋ ಕಥೆಯೋ ವೈಷ್ಣವ ಮಾಯೆ ತಿಳಿದು ತಿಳಿಯದೆ ಅಯೋಮಯೇ ತಿಳಿದು ತಿಳಿಯದೆ ಅಯೋಮಯೇ ತಾವೇ ನನ್ನನ್ನು ಸ್ಮರಿಸಿದರೆ ತಾವೇ ನನ್ನನ್ನು ಸ್ಮರಿಸಿದರೆ ತಾವೇ ನನ್ನನ್ನು ಮನದೊತ್ತರಿ ಹೃದಯದ ಕೆಳಮನ ತಾವೇ ಸುಂದರಿ ಭುವನದ ಹಂದವ ನೋಡು ನಗು ನಗುತ್ತಾ ನಲಿದಾಡು ಬಾರಿ ಸುಂದರಿ ಭುವನದ ಹಂದವ ನೋಡು ನಗು ನಗುತ್ತಾ ನಲಿದಾಡು ಬಾರಿ ಬಾಬಾ ಪ್ರಿಯತಮೆ ಬಾಬಾರೆ ಬಾರೆ ಬಾಬಾ ಪ್ರಿಯತಮೆ ಬಾಬಾರೆ ಬಾರೆ ಬಾರೆ ಸುಂದರಿ ಬಳಿ ಬಾರೆ ಬಾರೆ ಸುಂದರಿ ಬಳಿ ಬಾರೆ ತಾವೇ ನನ್ನನ್ನು ಮನದೊತ್ತರಿ ಹೃದಯದ ತಳಮ ತಾವೇ ಪ್ರಾಣೇಶ್ವರ ಬಾ. ಮನಸ್ಸಿನ ಒಳಗೆ ಮೈ ಸೆರೆಯ ಆ ಮೈ ಸೆರೆಯೊಳಗೆ ಮೈ ಮನಸ್ಸು ಮನಸ್ಸಿನ ಒಳಗೆ ಮೈ ಸೆರೆಯ ಆ ಮೈ ಸೆರೆಯೊಳಗೆ ಮೈ ಮನಸ್ಸು ಕನಸು ಕನಸು ಕಾಣಿನ ಆ ಕನಸು ಮನಸು ಕಾಣಿನ ನಾನು ತಿಳಿದು ತಿಳಿದು ಅಯೋಮಯ ತಿಳಿದು ತಿಳಿದು ಅಯೋಮಯ ತಾವೇ ಪ್ರಾಣೇಶ್ವರ ತಾವೇ ತಾವೇ ನನ್ನನ್ನು ಭರಿಸಿದಿರಿ ತಾವೇ ನನ್ನನ್ನು ಭರಿಸಿದಿರಿ ತಾವೇ ನನ್ನನ್ನು ಭರಿಸಿದಿರಿ ಹೃದಯದ ಭರಿಸಿದಿರಿ ತಾವೇ ಪರಾಜಯವನೋ ಭೀಷ್ಮನ ಬಂದಿದೆ ಪರಾಜಯವನೋ ಭೀಷ್ಮನ ಬಂದಿದೆ ಯಾರೋ ದೀನರೋ ಸೈನದ ಪತಿಯೋ ಯಾರೋ ದೀನರೋ ಸೈನದ ಪತಿಯೋ ಘೋರ
ಭೀಷ್ಮನು ಪರಾಜಿತನಾದನು. ಜರಸೈನನಾದ ದ್ರೋಣನೀಗ ಸೈನಾಧಿಪತಿ ಕಂಡವು. ದ್ರೋಣನ ಬೆನ್ನ ಮೇಲೆ ಇದ್ದಿದ್ದು ಹಿಂಸೆ ಅಧಿಕಾರ ಮುಗಾಟ ಬಾರೋದಿಂದ ದ್ರೋಣನು ತಲೆಬಾಗಿರುವನು. ಏ ಕುರಿತಂತ ನಿನ್ನ ಪ್ರೇರಂಗದಲ್ಲಿ ಇಂಥ ಭಾರತವನ್ನು ಕೊಟ್ಟೆ. ನನ್ನ ಅಸ್ತ್ರ ಯುದ್ಧ ಕಲಿತ ಗುರು ಪಾಂಡವರಿಗೆ ಈಗ ಮತಮತನಾಗಿ ಒಬ್ಬರೊಬ್ಬರ ವಧೆ ಮಾಡುತ್ತಾ ಅಂಧಕಾರ್ಯಪುರ ವಿಕ್ತವೇ ಭಯಂಕರವಾಗಿ ವೀಕ್ಷಿಸಿದ ನನ್ನ ಕುಮಾರನು ಎಲ್ಲಿ ಬಿಟ್ಟು ಬಂದೆ ಅಣ್ಣ. ತಂಗಿ ಏಕಮ್ಮ ನೀನಿ ಪರಿಶೋಧಿಪೆ ಸೋದರಿಗೆ ಏಕಮ್ಮ ನೀನಿ ಪರಿಶೋಧಿಪೆ ಸೋದರಿಯೇ ಸಾರ ವಿಚಾರವ ಅರಿಯದ ನೀನು ಸಾರ ವಿಚಾರವ ಅರಿಯದ ನೀನು ಕೊರಗುವೆ ಬಳಲುವೆಯೇ ತಂಗಿ ಕೊರಗುವೆ ಬಳಲುವೆಯೇ ತಂಗಿ ಏಕಮ್ಮ ನೀನಿ ಪರಿಶೋಧಿಪೆ ಸೋದರಿಯೇ ವೀರದರ್ಪದಿ ನಿನ್ನಯ ಕುವರನೋ ವೀರದರ್ಪದಿ ನಿನ್ನಯ ಕುವರನೋ ವೀರನೆಂದೆನ್ನಿಸಿ ರಣದಲ್ಲಿ ಮಡಿದಾನೋ ವೀರನೆಂದೆನ್ನಿಸಿ ರಣದಲ್ಲಿ ಮಡಿದಾನೋ ಏಕಮ್ಮ ನೀನಿ ಪರಿಶೋಧಿಪೆ ಸೋದರಿಯೇ 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 ತಂಗಿ ತಂಗಿ ಪ್ರಾಜ್ಞಳಾದ ನೀನು ಪಾಮರಶ್ರೀಯಂತೆ ಹೀಗೆ ಹೇಳುವುದೇ? ನಿನ್ನ ಕುಮಾರನು ರಣದಂಗರದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನಮ್ಮ. ಅಣ್ಣ, ಈ ದಿನ ಪ್ರಾತಃ ಕಾಲ ನನ್ನ ಕುಮಾರನು ನನ್ನ ಆಶೀರ್ವಾದವನ್ನು ಬಯಸಿದಾಗ ವೀರ ಯೋಧನಿಗೆ ರಣಭೂಮಿಯಲ್ಲಿ ಎಂದಿಗೂ ಅಪಜಯವಿಲ್ಲ ಕಂದ ಎಂದು ಹರಿಸಿದೆನು. ಯಾವ ಪಾಪಕ್ಕಾಗಿ ನನಗೆ ಶಿಕ್ಷೆ ಅಣ್ಣ? ಸುಭದ್ರ, ಧರ್ಮಯುದ್ಧದಲ್ಲಿ ಅಭಿಮಾನಿಗೆ ಎಂದಿಗೂ ಪರಾಜಯವಿಲ್ಲ ತಂಗಿ. ಏನು ಹೇಳಲಿ, ಈ ದಿನ ಅಧರ್ಮ ಯುದ್ಧದಲ್ಲಿ ಕುಮಾರನು ಹತರಾದನು. ಸೈಂಧವಾದಿ ಸಪ್ತರಸಿಕರು ನಿರಾಯದನು ನಿಸ್ಸಹಾಯಕನು ಆದ ಸೈಂಧವನ ಕುಮಾರನು ಸುತ್ತುಗಟ್ಟಿ ಸಂಹರಿಸಿದರು ತಂಗಿ, ಸಂಹರಿಸಿದರು. ಅದಕ್ಕಾಗಿ ನನಗೆ ಇಷ್ಟೊಂದು ದುಃಖ. ನೀನಿದ್ದು ಕುರುಕ್ಷೇತ್ರದ ಈ ಮಹಾಯುದ್ಧದಲ್ಲಿ ಅಧರ್ಮದ ಕಾಳ ಸರ್ಪವು ತಲೆ ಎತ್ತಿದ್ದೇನಣ್ಣ. ಆದರೆ ಸುಭದ್ರ, ನೀನು ನೋಡುವೆ, ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಉಪಯೋಗಿಸುವುದಕ್ಕೂ ಸಿದ್ಧನಿರುವನು. ಅಣ್ಣ, ನಿನ್ನ ಚಕ್ರವು ನನ್ನ ಕಂದನನ್ನು ಪುನಃ ನನಗೆ ತಂದು ಕೊಡಬಲ್ಲದೇನಣ್ಣ. ಇಂಥ ದುರ್ಮರಣವೇ ಕಂದ. ಬೇಡ ಸುಭದ್ರ, ಕಣ್ಣೀರೊರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುವನು. ಈ ದಿನ ಮೊದಲ ಭಾರತ ವರ್ಷದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಗಿನಿಯರು ಸಜ್ಜನರಾಗಿ ಕಂಪಿಟ ಕಂಠದಿಂದ ನಿನ್ನ ಪುತ್ರನ ಗುಣದಾನ ಮಾಡುವರು. ಅವನ ಧೈರ್ಯ, ಸ್ಥೈರ್ಯ, ಸಾಹಸ ಮತ್ತು ತ್ಯಾಗ ಅಭಿಮಾನದಲ್ಲಿ ಅಭಿಮಾನ್ಯುವಿಗೆ, ಇಂತಹ ಜಗತ್ತಿನ ತರುಣರಿಗೆ ಅಭಿಮಾನ್ಯು ಆದರ್ಶನಾಗುವನು. ಇಂತಹ ಪುತ್ರನಿಗೆ ಮರಣವೇ? ತಂಗಿ, ಚಿಂತೆಯನ್ನು ತೊರೆ. ಅಭಿಮಾನ್ಯುವಿನ ರೋಮಾಂಚಕ ಚರಿತ್ರೆಯು ಸಾಹಸ ಸಂತಾನದಿಂದ ಸ್ಫಟಿಸಲ್ಪಡುವುದು. ದುಃಖಮಯವಾದ ನಿಶೆಯಲ್ಲಿ ಅವನ ಪೂರ್ಣಿಮೆ ಚಂದ್ರನಂತೆ ಬೆಳಗುವನು.
ವೀರಮಾತೆ ಚಿಂತೆಯನ್ನು ತೊರೆ. ನಿನ್ನ ಕುಮಾರನಿಂದು ಅಮರತ್ವದಲ್ಲಿ ಸನ್ಮಾನದಿಂದ ಏಕೆ ಪ್ರಾಣೇಶ್ವರ ಅಭಿಮಾನ್ಯನ ಸಲುವಾಗಿಯೇ ಹೋದರು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದು. ಕುಮಾರ ಎಲ್ಲರಿವೆ ಕಂದ ಎಲ್ಲರಿವೆ. ಬಾ ಪ್ರಾಣಿ ಈ ಶೋಕವನ್ನು ಹೃದಯದಿಂದ ಎಂದು ಸಹಿಸಲು ಪಾಂಡವರಿಗವನು ಪ್ರಾಣದಾತನು ನಿನ್ನದ ಮರದಲ್ಲಿ ಮುಗ್ಧ ಮರಣ ಹೊಂದಿದ ಪಂಚ ಪಾಂಡವರಿಗವನು ಪ್ರಾಣದಾತನು ನಿನ್ನದ ಮರದಲ್ಲಿ ಮುಗ್ಧ ಮರಣ ಹೊಂದಿದ ಹೇಗೆ ಸಹಿಸಲು ಈ ಪುತ್ರ ಶೋಕವ ಪ್ರಾಣೇಶ್ವರಿ ಬಾ ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಹೇಳುವೆ. ನಮ್ಮ ರೋದಾನದ ಆಕಾರದಿಂದ ಈ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು ನನ್ನ ಏಕಮಾತ್ರ ಅಭಿಮಾನುವಿನ ಹಿಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇನವನ ರಕ್ಷಣೆಗಾಗಿ ಕಿರುಬೆರಳಿನಿತ್ತಲು ಶಕ್ತರಾಗಿರಲಿಲ್ಲ. ಪ್ರಾಣೇಶ್ವರಿ, ನನ್ನ ಗಾಂಡಿವದ ಕೌಶಲ್ಯವು ಹಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ ತಾಯಿ? ಸ್ಥಿರನಾಗೋ ಅರ್ಜುನ, ನೀನು ಆದರ್ಶ ಮಾನವ. ನಿನಗೆ ಈ ದೌರ್ಬಲ್ಯ ಶೋಭಿಸದು. ಮಾನವನು ಎಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ಸಾಧ್ಯ? ವಾಸುದೇವ ಕಣ್ಣುಗಳನ್ನು ಮರುಭೂಮಿಯಂತೆ ಮಾಡಿ ಹೃದಯದಲ್ಲಿ ಮರಾಠಿಯನ್ನು ವಜ್ರ ಮುಷ್ಟಿಯಿಂದ ದುಃಖವನ್ನು ಅಡಗಿಸುತ್ತರು. ಒಂದೊಂದು ನಿಟ್ಟುಸಿರಲ್ಲಿ ಆದ ತನ್ನ ಅಲ್ಪಟ ವೇಗವನ್ನು ಪ್ರಕಟಿಸುವುದು ನೋಡು ಪರಮಾತ್ಮ. ಆ ದುಃಖ ದೇವತೆಯು ಮೂರ್ತಿಮಂತ ಸ್ವರೂಪವನ್ನು ಅನುಮಿತ ದೃಷ್ಟಿಯಿಂದ ಅವಕಾಶವನ್ನು ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನದ ತೈದ ಛಾಯೆಯನ್ನು ಬೀರುತ್ತಿರುವ ಕರುಣಾಮಯನೇ, ಈ ಬಳಕ ನನ್ನನ್ನು ಸಿದ್ಧರಾಗುವಂತೆ ಹೇಳುತ್ತಾರೆ. ಸರಿಯಾಗಿ ಹೇಳಿದೆ ಕ್ಷತ್ರಿಯನೆಂದಿನಿ. ಕೇಳಿರಿ, ಭಾರತ ವೀರರೆಲ್ಲರೂ ಅಭಿಮನ್ಯುವಿನ ಸಲುವಾಗಿಯೇ ಅರ್ಜುನನ ಭೀಷಣ ಶಪಥವನ್ನು, ಅಭಿಮನ್ಯುವಿನ ಮರಣ ಕಾರಣನಾದ ಸೈಂಧವನು ನಾಳೆ
ಸೂರ್ಯನು ಮುಳುಗುವುದರೊಳಗಾಗಿ ಸಂಹರಿಸುವೆನು. ಯಕ್ಷ ರಾಕ್ಷಸರ ಆದಿಯಾಗಿ ಯಾರು ಅವನನ್ನು ಉಳಿಸಲಾರರು. ಇಂದ್ರನ ವಜ್ರಾಯುಧವನ್ನು ಅಡ್ಡವಿಟ್ಟರು. ಸ್ವಯಂ ಪಾರ್ವತೀಪದಿಯಾಗಿ ಶೂಲಪಾಣಿಯಾಗಿ ಎದುರಿಗೆ ನಿಂತರು. ಅರ್ಜುನನ ತನ್ನ ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸ್ವರಗಳಲ್ಲಿ, ಸ್ವರ್ಗ ಮಾರ್ಗ ಪಾತಾಳಗಳಲ್ಲಿ ಎಲ್ಲಿ ಅವಿತುಕೊಂಡರು ಆ ಸೈನ್ಯವನನ್ನು ಹಿಡಿದು ತಂದು ಅವನ ಹೃದಯದ ಬಿಸಿ ರಕ್ತದಿಂದ ರಣದಾಹ ಮಾಡುವೆನು. ಹರನ ದುರ್ಗದಲ್ಲಿರಲಿ, ಹರಿಯ ಪಾಲ್ಕಡಲೊಳಗಿರಲಿ, ಬ್ರಹ್ಮಾಕರಗ ಭೂಮಂಡದೊಳಗಿರಲಿ, ಇಂದ್ರ ಚಂದ್ರಾದಿಗಳ ಅಡ್ಡ ಬರಲಿ, ರವಿಯ ಮರೆಯೋಗಲಿ, ನಾಳೆ ಪಡುವಣ ತರಣಿಯ ತಲಗದ ಮುನ್ನ ಕಡಿವೆ ಸೈಂಧವನ ಶಿರವ ಒಂದು ವೇಳೆ ನಾನು ಈ ಪ್ರತಿಜ್ಞೆಯಲ್ಲಿ ನಿರ್ವಹಿಸಲು ಅಶಕ್ತನಾದರೆ, ಸೈಂಧವನು ಜೀವಿಸಿದ್ದು ಸೂರ್ಯನು ಅಸ್ತಂಗತನಾದರೆ, ಆಗ ಪ್ರಜ್ವಲಿತ ಚಿತೆಯಲ್ಲಿ ದೇಹ ತ್ಯಾಗ ಮಾಡು. ಕಠಿಣ ಪ್ರತಿಜ್ಞೆ. ಆದರೆ ಏನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಹಾರದು 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 ಶಕುನಿಯ ರೋಷ, ಬೇರೂರದ ಕೌರವ ವಂಶ. ಹಾರದು 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 ಶಕುನಿಯ ರೋಷ, ಬೇರೂರದ ಕೌರವ ವಂಶ. ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನ. ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸುವೆನ. ಯಮಪುರಿ ಕಟ್ಟುವೆ ಕೌರವರ, ಯಮಪುರಿ ಕಟ್ಟುವೆ ಕೌರವರ. ಹಾರದು 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 ಶಕುನಿಯ ರೋಷ, ಬೇರೂರದ ಕೌರವ ವಂಶ. ಲಖಪತೋಕೆ ಅದರಳು ತೋರಿಸಿ ದೇಶಿಸಲಾಗೆ. ಹೋಲಿಸಿ ಕಲಕಪತೋಕೆ ಅದರಳು ತೋರಿಸಿ ದೇಶಿಸಲಾಗೆ. ಎಬ್ಬಿಸಿ ಕುರು ಪಾಂಡವರ, ಎಬ್ಬಿಸಿ ಕುರು ಪಾಂಡವರ. ಆ ಯಮಪುರಿ ಕಟ್ಟುವೆ ಕೌರವರ, ಆ ಯಮಪುರಿ ಕಟ್ಟುವೆ ಕೌರವರ. ಹಾರದು 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 ಶಕುನಿಯ ರೋಷ, ಬೇರೂರದ ಕೌರವ ವಂಶ. ಹಾರದು ಶಕುನಿಯ ರೋಷ, ಬೇರೂರದ ಕೌರವ ವಂಶ. ಬೇರೂರದ ಕೌರವ ವಂಶ, ಬೇರೂರದ ಕೌರವ ವಂಶ. ನನ್ನ ಇಷ್ಟೊಂದು ಪರಿಶ್ರಮ ವಿಫಲವಾಯಿತೆ. ನನ್ನ ಬುದ್ಧಿ ಕೌಶಲ್ಯದಿಂದ ದುರ್ಯೋಧನನು ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು. ಆದರೆ ಅವನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಶಾಂತಿ ಅಶಾಂತಿ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮಿಳುಗಿಸ್ತೇನೆ. ಆದರೂ ಒಂದು ತೊಟ್ಟು ಕಣ್ಣು ನೀರು ಬರಲಿಲ್ಲ. ರೋಮ ರೋಮದಲ್ಲಿ ಕೋಟಿ ಸಿಡಿಲಿನ
ಆಘಾತವನ್ನುಂಟು ಮಾಡಿ ಆದರೂ ಅವನು ಚಲಿಸಲಿಲ್ಲ. ಎಂತಹ ಅಭಿಮಾನಿಶಾಲಿ ವೀರಪುರುಷನಿವರು. ಪತನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳನ್ನು, ಅವನ ಮಾತಿನ ಗುಣಗಳನ್ನು ಒಂದೊಂದಾಗಿ ಪ್ರಕಾಶಮಾನಕ್ಕೆ ತೆಗೆದಿದ್ದೆ. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವೆನು. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತರಣದಲ್ಲಿ ತಲೆ ಬಾಗುವಂತೆಯೇ ಮಾಡುವೆನು. ಈಗ ಅವನೇ ಬಂದ. ಸುಮ್ಮನಿರುವೆ ಏಕೆ ಶಕುನಿ? ಇದು ಯುದ್ಧದ ಕೊನೆಯ ದಿನ. ನಿರಾಶನಾಗಬೇಡ ಮಾವ. ದುರ್ಯೋಧನ, ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು? ನೀನು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನು ಹೇಳುವೆನು. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯದಲ್ಲಿ ನಿನ್ನ ವಿಷದ ಬೀಜನ್ನು ನೆಟ್ಟಿದ್ದೆನು. ಅದಕ್ಕಾಗಿ ನೀನು ಚಿಂತಿಸಬೇಡ. ಯುದ್ಧವನ್ನು ಸಾಕು ಮಾಡು ದುರ್ಯೋಧನ. ಈ ಯುದ್ಧಕ್ಕೆ ನೀನು ಕಾರಣವಲ್ಲ ಶಕುನಿ. ರಾಜ್ಯವು ವೀರರ ಸಂಪತ್ತು. ಕುರುಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನೇ ಅದನ್ನು ಪ್ರತಿಷ್ಠಾಪಿಸಿದೆನು. ಶಕುನಿ, ನೀನಿಲ್ಲದ ಪಕ್ಷದಲ್ಲಿ ಅರಗಿನ ಮನೆಯ ಪ್ರಕರಣವೂ ನಡೆಯುತ್ತಿರಲಿಲ್ಲ. ಕಪಟ ದ್ಯೂತ್ಯಕ್ಕೆ ಎಡೆಯಿರಲಿಲ್ಲ. ಅಷ್ಟೇ ಏಕೆ, ರಾಜ್ಯಸಭೆಯಲ್ಲಿ ದ್ರೌಪದಿಯ ಅಪಮಾನವೂ ಆಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿಯೂ ನಡೆಯುತ್ತಿತ್ತು ಮಾವ. ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಿನ್ನನ್ನು ಕೈ ಹಿಡಿದು ಬೇಡುವೆನು. ನಾನು ನಿನ್ನನ್ನು ಹಿತೈಷಿ. ಏನು? ನಿನ್ನ ಹಿತೈಷಿಯಾಗಲು ಸಾಧ್ಯವೇ? ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿಯಾಗಲು ಸಾಧ್ಯವೇ? ಸಾಧ್ಯವಿಲ್ಲ. ಈಗ ಮಾತುಗಳೆಲ್ಲ ಏಕೆ ದುರ್ಯೋಧನ? ಶಕುನಿ, ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ. ನನ್ನನ್ನು ಹೆಜ್ಜೆ ಹೆಜ್ಜೆಗೂ ನರಕದ ಹೋದಿಗೆ ತಳ್ಳುವೆಂದು ತಿಳಿದಿದ್ದರೂ ಕೂಡ ನಿನ್ನನ್ನು ಆನಂದದಿಂದ ಪ್ರಿಯ ಬಂಧು ಎಂದು ಆಲಂಗಿಸಿದೆ. ಇದರ ಕಾರಣವು ಗೊತ್ತೇ? ನಿನ್ನ ಕೂಟತಂತ್ರಗಳಿಗೆ ಹೆದರಲಿಲ್ಲ. ನೀನೊಬ್ಬ ತುಚ್ಛ ವಂಚಕಿ ಶುದ್ಧ ಜೀವಿ ಎಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದನಷ್ಟೇ. ತಿನ್ನನಾಗು ದುರ್ಯೋಧನ. ಹಾಗೆ ಹೋಗಿದ್ದನ್ನು ಚಿಂತಿಸುವ ಫಲವೇನು? ನೀನು ಈಗ ಪಾಂಡವರನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಏಕೆ ಮಾವ? ಗುರು ಹತ್ಯೆಯನ್ನು ನೋಡಿದ್ದೋಯಿತು. ಸಹೋದರರು ಪುತ್ರರು ಒಬ್ಬೊಬ್ಬರಾಗಿ ಯುದ್ಧ ರಂಗದಲ್ಲಿ ಹತರಾದರು. ಈಗಲೂ ನಿನ್ನ ಪ್ರತಿಹಿಂಸೆಯ ಜ್ವಾಲೆಯು ಆರಲಿಲ್ಲವೇ ಮಾವ? ಈಗ ಮತ್ತಾವ ತಂತ್ರವನ್ನು ನೋಡಲಿರುವೆ? ದುರ್ಯೋಧನನ ಸ್ಥಿರ ಚಿತ್ತವು ನಿನ್ನಂತ ಲಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಪರಾಜಯಿಸಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು. ಏಕೆ ಮಾವ? ಪಾಂಡವರ ಪದತಲದಲ್ಲಿ ನನ್ನ ನತಮಸ್ತಕವನ್ನು ನೋಡಲು ಇಚ್ಛಿಸಿರುವೆ ಏಕೆ? ಹೋಗು, ಆ ಶತ್ರು ಪಕ್ಷವನ್ನೇ ಸೇರು. ಇಲ್ಲವೇ ಮಿತ್ರನಂತೆ ನನ್ನ ಸಂಗಡ ಬಾ. ಜೀವನದ ಚರಮ ಸ್ಪಂದನದಿಂದ ಶತ್ರು ಹೃದಯ ಕಂಬಿಸುವುದನ್ನು ನೋಡಬೇಕೆ? ಕಡಿವೆನ್ನು ಭೀಮನ ಸಿಗಿವೆನ್ನು ಪಾತಲ ರಣದಲ್ಲಿ ಕ್ಷಣದೊಳಗೆ ಸಿಡಿಲದ ಪಥದಲ್ಲಿ ಕಡಿವೆ ಪಾಂಡವರ ಬಿಡದಲೆ ಅಡಿಗಡಿಗೆ.
ಭೀಮನ ಸಿಗಿವೆನು ಪಾರ್ಥನ ರಣದಲ್ಲಿ ಕ್ಷಣದೊಳಗೆ ಸಿಡಿಲನ ಪಥದಲ್ಲಿ ಕಡಿವೆ ಪಾಂಡವರ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಸರದಿಯ ಕೆರಳಲಿ ಗಿರಿಗಳೇ ಉರುಳಲಿ ಪ್ರಳಯವೇ ಏರ್ಪಡಲಿ ಗಗನ ಗರ್ಜಿಸಿ ಜಗವೆನ್ನಡುಗಲ್ ಎಳ್ಳಿನ ಮಳೆ ಬರಲಿ ಶರದಿಯ ಕೆರಳಲಿ ಗಿರಿಗಳೇ ಉರುಳಲಿ ಪ್ರಳಯವೇ ಏರ್ಪಡಲಿ ಗಗನ ಗರ್ಜಿಸಿ ಜಗವೆನ್ನಡು ಎಳ್ಳಿನ ಮಳೆ ಬರಲಿ ಭೀಮನ ಕದನದಲ್ಲಿ ಸೀದ ಬಿಡಲಾರೆ ಭೀಮನ ಕದನದಲ್ಲಿ ಸೀಳದೆ ಬಿಡಲಾರೆ ಮಿಕ್ಕಿದ ವೈವರ ತೊಕ್ಕು ಮುರಿಯುತ್ತ ಏಕು ದಿಕ್ಕಿನಲ್ಲಿ ಜಯವ ಮಳಗಿ ಕಡಿವೆನ್ನು ಭೀಮನ ಬಿಗಿವೆನ್ನು ಪಾರ್ತಲ್ಲ ರಣದಲ್ಲಿ ಚೆಲ್ಲದೊಳಗೆ ಸಿಡಿಲನ ಬಸದಲ್ಲಿ ಕಡಿವ ಪಾಂಡವರ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಬಿಡದಲೆ ಅಡಿಗಡಿಗೆ ಎಂತಹ ಅಪಮಾನ! ಈ ಸಾರಿ ದುರ್ಯೋಧನನ್ನು ವಂಚಿಸು. ನಮ್ಮನ್ನಲ್ಲ ವಾಸುದೇವ, ನಿನ್ನನ್ನು. ಈ ಸಾರಿ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ದುರ್ಯೋಧನ ವೈಸಂಪಾಯನ ಸರೋವರದಲ್ಲಿ ಅಡಗಿರುವನು. ಅರ್ಜುನ, ಹೋಗಿ ಅವನನ್ನು ಕರೆ. ಒಪ್ಪತಕ್ಕರ ಮಾತಲ್ಲ ದುರ್ಯೋಧನ. ನಿಮ್ಮ ಬಾಯಿಂದ ಪುರುಷತ್ವ ಬರುವುದೇ ಏಕೆ? ಅದು ನಿನ್ನಿಂದ ಸಾಧ್ಯವು. ನಾನು ಪ್ರಾರಂಭಿಸಲು ಹೇಳೋ ದುರ್ಯೋಧನ, 11 ಅಕ್ಷೋಣಿ ಕುರು ಸೈನ್ಯವನ್ನು ನಾಶ ಮಾಡಿವಿ. ಭೀಷ್ಮ, ದ್ರೋಣ, ಕರ್ಣ, ಸೈನ್ಯಾದಿ ಮಹಾರಥಿಗರು ನಿನಗಾಗಿ ಪ್ರಾಣವನ್ನು ಬಿಟ್ಟರು. ಶಂಗಿನಿಯಂತ ನರಾಧವನು ವೀರನಂತೆ ಯುದ್ಧ ಮಾಡಿ ರಣರಂಗದಲ್ಲಿ ಮಡಗಿದನು. ಕೇವಲ ನೀನು, ಏಡಿಯಾದ ನೀನು ಸೋತನಾಯಂತೆ ಓಡಿ ಬಂದೆ. ಕ್ಷತ್ರಿಯದವ ಕುಲಂಗಾರ ಭರತ ವಂಶದ ಕಳಂಕ ಸ್ವರೂಪನೇ ಸರೋವರದಲ್ಲಿ ಅಡಗಿ ಕುಳಿತಿರುವ ಎದ್ದು ಬಾರ ದುರ್ಯೋಧನ. ವಿರಾಟನ ಮನೆಯ ಅಡುಗೆಯ ಪಟ್ಟಂಗಿ ನೀನು ಈ ವೀರನ ಹೃದಯವನ್ನು ಹೇಗೆ ತಿಳಿಯಬಹುದು? ಧರ್ಮರಾಯ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆಯ ತೋರಿ ಹೋರಾಡುವ ಮುನ್ನ ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದ್ದೆನಷ್ಟೇ. ಧರ್ಮರಾಯ, ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು, ಈ ನನ್ನ ಗದೆ. ಪಾಂಡವ ಕುನ್ನಿಗಳೇ, ನಿಮ್ಮೆಲ್ಲರೊಡನೆಯೂ ಹೋರಾಡುವೆನು. ನೀವು ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ಇಲ್ಲವೇ ಎಲ್ಲರೂ ಒಟ್ಟಾಗಿ ಬಂದರೂ ಸರಿಯೇ, ನಾನು ನಿಮ್ಮೆಲ್ಲರೊಡನೆಯೂ ಕಾದಾಡುವೆನು. ಸಾಮರ್ಥ್ಯವುಳ್ಳವರು ನನ್ನ ಎದುರಿಗೆ ನಿಲ್ಲಲಿ. ಭೀಮ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ? ಅದೊಂದು ಹೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಷ್ಟು ದಿನವು ಈ ಸರೋವರದಲ್ಲಿ ಸರುವಾಗಿ ಕಾಯಿದ್ದೆನು. ಬಾವಾ ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದು ನಾನು ಮೊದಲೇ ಬಲ್ಲೆ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಕೃಷ್ಣ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಲಾರದೆ ಹೋಗಲಿಲ್ಲ ಎಂದು ದುಃಖಿಸುತ್ತಿರುವೆ. ಜಗತ್ತಿನ
ವೀರಾದಿ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನನ ಹೆಸರನ್ನು ಸಾಹಸ ಮತ್ತು ಮಾನದ ವಿಜಯ ದುಂದುಬಿಯಂತೆ ಮೊಳಗಿಸಬೇಕೆಂಬುದೇ ನನ್ನ ಇಚ್ಛೆ. ತಿಳಿಯಿತೆ ಬಾವ? ಭೀಮಸೇನ ಎಲ್ಲವೋ ಹೊಟ್ಟೆ ಬಾತ, ನೀನು ಈ ದುರ್ಯೋಧನನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಷಿತವಾದ ಈ ಸಾಗರದ ಸಕಲ ಸಂಪದವು ನಿನ್ನದಾಗುವುದು. ಹೇಳವರೋ ದುರ್ಯೋಧನ, ಈ ಭೀಮನ ವಧಿಸಬಲ್ಲೆ ಆದರೆ ಅಚಂದ ಕೀರ್ತಿನ ಪಡೆಯು ಸಿದ್ಧವಾಗು ಮದಂತ. ಎಲ್ಲವೆಲ್ಲವೋ ಹೊಟ್ಟೆ ಬಾಕ. ಸಿದ್ಧನಾಗು, ಸಿದ್ಧನಾಗು, ಸಿದ್ಧನಾಗು. ಸಾಹಸಿಂಹನರಿಪೆ ಓಂ ಕರಿಪೆ ಜಾಂ ಕರಿಪೆ ಬಲ ಬಲ ಬಲ. ಸಂಹರಿಸಿಂಹನರಿಪೆ ಓಂ ಕರಿಪೆ ಜಾಂ ಕರಿಪೆ ಬಲ ಬಲ ಬಲ. ಸಂಘರ್ಷಿಂಹನರಿಪೆ ಓಂ ಕರಿಪೆ ಜಾಂ ಕರಿಪೆ ಬಲ ಬಲ ಬಲ. ಅದಾನಲ್ಲ ದುರಾಗತಿ ಪ್ರತಾಪಶಾಲಿ ನಾನಲ್ಲ, ಅದಾನಲ್ಲ ದುರಾಗತಿ ಪ್ರತಾಪಶಾಲಿ ನಾನಲ್ಲ, ಪ್ರತಾಪಶಾಲಿ ನಾನಲ್ಲ, ಪ್ರತಾಪಶಾಲಿ ನಾನಲ್ಲ, ಪ್ರತಾಪಶಾಲಿ ನಾನಲ್ಲ, ಪ್ರತಾಪಶಾಲಿ ನಾನಲ್ಲ. ಬಲ ಬಲಂಗಳನ್ನು ತೋರಿ ಕಾಲ ಬೀರಿ ಸಿಕ್ಕಯ್ಯ, ಬಲ ಬಲಂಗಳನ್ನು ತೋರಿ ಕಾಲ ಮೀರಿ ಸಿಕ್ಕಯ್ಯ. ಅದಾನಲ್ಲ ದುರಾಗತಿ ಪ್ರತಾಪಶಾಲಿ ನಾನಲ್ಲ, ಪ್ರತಾಪಶಾಲಿ ನಾನಲ್ಲ. ಭೀಮಸೇನ ಕ್ಷಣಕಾಲ ವಿಶ್ರಾಂತಿಯನ್ನೊಂದು. ವಿಶ್ರಾಂತಿ ಅಗತ್ಯವಿಲ್ಲ, ಯುದ್ಧಕ್ಕೆ ಸಿದ್ಧವಾಗು. ಫಲ ಫಲ ಸಿದ್ಧನಾಗೋ, ಸಿದ್ಧನಾಗು. ನಿರಾಶರಾಗಬೇಡ ಭೀಮ, ಶೈರ್ಯದಿಂದ ಹೋರಾಡಿ ತೊಡೆ ತೊಟ್ಟಿ ಭೀಮ, ತೊಡೆ ತೊಟ್ಟಿ ಯುದ್ಧ ಮಾಡು. ಎಲ್ಲ ಕಪಟಿ, ಇಲ್ಲೂ ನಿನ್ನ ಕಪಟತನವನ್ನು ತೋರಿಸಿದೆಯಾ? ಆದರೂ ಚಿಂತಿಸುವನಲ್ಲ ಈ ಛಲತಂಕಮಲ್ಲ. ಈಗ ಬಂದಿತು, ಬಂದಿತೆ, ಬಂದಿತು, ಬಂದರೂ ಸರಿ. ಚೇತನಾಗು ಮತ ಅಂತ. ಓಂ ಸಿದ್ಧನಾಗು. ಯಾರು? ಯುಧಿಷ್ಠಿರನೇ? ನಾನು ಕ್ಷತ್ರಿಯ ಧರ್ಮವನ್ನೇ ಪಾಲನೆ ಮಾಡಿದೆ. ಸ್ವಸಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಿಂದ ಶಾಸನ ಮಾಡಿದನು.
ಇಟ್ಟುಕೊಂಡು ರಾಜ್ಯವನ್ನಾಳು ಯುಧಿಷ್ಠಿರ, ರಾಜ್ಯವನ್ನಾಳು. ಆ ಈಶ್ವರ, ಧರ್ಮರಾಯರಿಗೆ ಪಟ್ಟಾಭಿಷೇಕ ಮಾಡಿ ನಾನು ದ್ವಾರಕೆಗೆ ಹಿಂದಿರುಗುವೆನು. ಮಹಿಮಾ ಪುರುಷಗೆ ಮಮತಾ ರೂಪಗೆ ಹಾರತಿ ಬೆಳಗೋಣ, ಮನದ ದುಗುಡವ ಕಳೆಯುವ ಸ್ವಾಮಿಗೆ ಹಾರತಿ ಬೆಳಗೋಣ. ಮನದ ದುಗುಡವ ಕಳೆಯುವ ಸ್ವಾಮಿಗೆ ಹಾರತಿ ಬೆಳಗೋಣ. ಕಾಲಲ್ಲಿ ಕಟಕವ ಧರಿಸಿದ ಸ್ವಾಮಿಗೆ ಹಾರತಿ ಬೆಳಗೋಣ. ಕಾಲಲ್ಲಿ ಕಟಕವ ಧರಿಸಿದ ಸ್ವಾಮಿಗೆ ಹಾರತಿ ಬೆಳಗೋಣ. ಕಾರ್ಪೆ ಹಳ್ಳಿಯ ಆಲಿಂಗ ಸ್ವಾಮಿಗೆ ಹಾರತಿ ಬೆಳಗೋಣ. ಮಂಗಳದಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳದಾರತಿ ಬೆಳಗೋಣ. ಕಾರ್ಪೆ ಹಳ್ಳಿಯ ಆಲಿಂಗ ಸ್ವಾಮಿ ಆರತಿ ಬೆಳಗೋಣ. ಮಂಗಳದಾರತಿ ಬೆಳಗೋಣ, ಮಂಗಳದಾರತಿ ಬೆಳಗೋಣ, ಮಂಗಳದಾರತಿ ಬೆಳಗೋಣ. ಗೋವಿಂದ ಪ್ರಹ್ಲಾದ ವರ್ಧ ಗೋವಿಂದ ಜೈ ನಮಃ ಪಾರ್ವತೀಪತಿ ಹರ ಮಹಾದೇವ.